ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತೇನಪ್ಪ ಅಂದರೆ ಮೆಂತ್ಯ ಸೊಪ್ಪಲ್ಲಿ ತೇಪ್ಲ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಂದರೆ ಹಿಂದಿ ಇದರಲ್ಲಾದರೆ ಮೇಥಿ ತೇಪ್ಲ ಅಂತಾರೆ, ನಮ್ಮ ಕನ್ನಡದಲ್ಲಿ ಹೇಳಬೇಕು ಅಂದರೆ ಮೆಂತ್ಯ ಸೊಪ್ಪಿನ ತೇಪ್ಲ. ಇದು ಪರೋಟ ಥರನೂ ಇರುತ್ತೆ, ಆದರೆ ಪರೋಟ ಅಲ್ಲ. ಪರೋಟ ಇನ್ನೊಂದು ರೆಸಿಪಿ ಮಾಡ್ತೀನಿ ಯಾವ ಥರ ಅಂಥೇಳಿ. ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಎಲ್ಲಾದರೂ ಹೊರಗಡೆ ಜರ್ನಿ ಮಾಡ್ತೀವಿ ಅಂದಾಗ ಈ ರೀತಿ ಮಾಡ್ಕೊಂಡು ತೊಗೊಂಡೋದ್ರೆ ಪಲ್ಯ ಬೇಕು, ಚಟ್ನಿ ಬೇಕು ಅನ್ನೋದು ಏನಿಲ್ಲ. ಒಂದು ಮೊಸರು ಪ್ಯಾಕೆಟ್ ಒಂದು ಜೊತೆಗಿದ್ರೆ ಸಾಕು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಏನೇನು ಅಂತೇಳಿ ತೋರಿಸ್ತೀನಿ ಐಟಮ್ಸು. ಬನ್ನಿ ನೋಡಿ ಫ್ರೆಂಡ್ಸ್, ಬೇಕಾಗಿರೋ ಐಟಮ್ಸು: ಕಡಲೆ ಹಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ, ಮೆಂತ್ಯ ಸೊಪ್ಪು ಒಂದು ಫುಲ್ ಕಟ್ ತೊಗೊಂಡಿದ್ದೀನಿ, ಹಾಗೆ ಇದಕ್ಕೊಂದು ಪೇಸ್ಟ್ ಅಂದರೆ ಮಸಾಲೆ ಥರ ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿನ ಇದು ರುಬ್ಕೊಬೇಕು. ಕೊತ್ತಂಬರಿ ಸೊಪ್ಪು ರುಬ್ಕೊಳ್ಳೋದು, ಇದು ಎಲ್ಲ ರುಬ್ಕೊಳ್ಳೋದು. ಆಮೇಲೆ ಮೊಸರು ತೊಗೊಬೋದು. ಮೊಸರು ಬದಲಿಗೆ ನಾನು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ, ಕೆನೆ ಬರೀತದ್ದು. ಗೋಧಿ ಹಿಟ್ಟು 1 ಬೌಲಷ್ಟು ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಮಸಾಲೆ ಸ್ಪೈಸಸ್ ಅಂದರೆ ನಾನೇನು ಚಟ್ನಿ ಬೇಡ, ಪಲ್ಯ ಬೇಡ ಅನ್ನಲ್ಲ, ಅದಕ್ಕೋಸ್ಕರ 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಜೀರಿಗೆ 1 ಟೇಬಲ್ ಸ್ಪೂನು, ಅಜ್ವೈನ್ 1 ಟೇಬಲ್ ಸ್ಪೂನಿಗಿಂತ ಸ್ವಲ್ಪ ಕಡಿಮೆನೇ ಇದೆ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, ಚಾಟ್ ಮಸಾಲ 1 ಟೇಬಲ್ ಸ್ಪೂನು, ಹಾಗೆ ಉಪ್ಪು, ಆಮೇಲೆ ಸ್ವಲ್ಪ ಎಣ್ಣೆ ಬೇಕು. ಇಷ್ಟೇ ನೋಡಿ ಫ್ರೆಂಡ್ಸ್. ಈಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ, ಅಂದರೆ ಗ್ರೈಂಡ್ ಮಾಡ್ಕೊಬೇಕಲ್ವಾ, ಅದಕ್ಕೋಸ್ಕರ. ನೋಡಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು. ಈಗ ಇದಿಷ್ಟನ್ನು ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈಗ ನೀರು ಹಾಕ್ತೆ ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ಈ ರೀತಿ ಪೇಸ್ಟ್ ಮಾಡಿ ಬೌಲಿಗೆ ಹಾಕ್ಕೊಂಡಿದ್ದೀನಿ ನಾನು. ಈಗ ಅದನ್ನು ಹೇಗೆ ಮಾಡೋದು, ತೇಪ್ಲ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಫ್ರೆಂಡ್ಸ್, ಅಂದರೆ ಈಗ ಬೌಲ್ ತೊಗೊಂಡಿದ್ದೀನಿ, ಬೌಲಿಗೆ ನಾನು ಹಿಟ್ಟು ಹಾಕ್ಕೊತಾ ಇದ್ದೀನಿ, ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, 1 ಬೌಲಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಈ ಗೋಧಿ ಹಿಟ್ಟು ಜೊತೆಗೆ ಕಡಲೆ ಹಿಟ್ಟು ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಈ ಪೇಸ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ಪೈಸಸ್ಸು ಜೀರಿಗೆ ಅಂದರೆ ಅಜ್ವೈನು, ಉಪ್ಪು, ಚಾಟ್ ಮಸಾಲ, ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಇದಿಷ್ಟು ಜೀರಿಗೆ ಇವೆಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಒಟ್ಟಿಗೆ ಹಾಕ್ಕೊತಿದ್ದೀನಿ. ಹಾಗೆ ನೋಡಿ, ಫ್ರೆಶ್ ಕ್ರೀಮು ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಮೊಸರು ಹಾಕ್ಬೋದು, ಫ್ರೆಶ್ ಕ್ರೀಮ್ ಅಂದರೆ ಇದು ಫ್ರೆಶ್ ಆಗಿ ಇದಾಗುತ್ತೆ, ಅದಕ್ಕೋಸ್ಕರ ಇದನ್ನು ಹಾಕ್ತಾಯಿದ್ದೀನಿ. ಈಗ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ, ಅಂದರೆ ಇದು ಸಾಫ್ಟಾಗಿ ಬರಲಿ. ಮತ್ತು ನಾವು ಹೊರಗಡೆ ತೊಗೊಂಡೋದಾಗ ಏನು ಮತ್ತು ಇದು ಮಾಡಲ್ವಲ್ಲ, ಅದಕ್ಕೋಸ್ಕರ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಇವೆಲ್ಲ ಫಸ್ಟು ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್, ಚೆನ್ನಾಗಿ. ಅಂದರೆ ಈ ಮಸಾಲೆ ಇವೆಲ್ಲ ಕ್ಲೀನಾಗಿ ಹಿಟ್ಟಲ್ಲಿ ಮಿಕ್ಸ್ ಆಗಬೇಕಿದು. ಈ ರೀತಿ ನೋಡಿ, ಚೆನ್ನಾಗಿ ಒಂದಕ್ಕೊಂದು ಬೆರೆಯಂಗೆ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಮಾಡ್ಕೊಬೇಕು. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವ ಫ್ರೆಂಡ್ಸ್, ಇದಕ್ಕೆ ನಾವು ಮೆಂತ್ಯ ಸೊಪ್ಪನ್ನ ಹಾಕ್ಕೊಬೇಕು. ಈಗಲೂ ನೀರು ಹಾಕ್ಕೊಬಾರ್ದು, ಮೆಂತ್ಯ ಸೊಪ್ಪು ಹಾಕ್ಕೊಬೇಕು. ಇದು ತೇಪ್ಲ ಹೀಗೆ ಇರುತ್ತೆ, ಈ ರೀತಿ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಹಿಟ್ಟು ಮತ್ತು ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು, ಇಲ್ಲಾಂದರೆ ಮೊಸರು ಹಾಕ್ಕೊಂಡು ಕಲಿಸ್ಕೊಬೋದು. ಸೊಪ್ಪಲ್ಲೂ ಒಂದೊಂದು ಸಲ ನೀರು ಇರುತ್ತಲ್ವ, ಅದಕ್ಕೆ ನೋಡಿಕೊಂಡು ಫಸ್ಟು ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ಎಲ್ಲ ಹಿಟ್ಟು ಮತ್ತು ಸೊಪ್ಪು ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಈ ರೀತಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಈಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ನೋಡಿ ಹಾಕೊಳ್ಳೋಣ. ಹಿಟ್ಟು ಕಲಸೋ ಅಷ್ಟು ನೀರು, ಅಂದರೆ ಒಂದೇ ಸಲ ಹಾಕ್ಕೊಬಾರ್ದು, ಸ್ವಲ್ಪ ನೋಡ್ಕೊತ ಹಾಕ್ಕೊಬೇಕು. ನಾವು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊತೀವೋ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನೋಡಿ ಫ್ರೆಂಡ್ಸ್, ನೋಡಿ, ಈ ರೀತಿ ಕಲಿಸ್ಕೊಬೇಕು. ಈ ರೀತಿ ನೋಡಿ ಫ್ರೆಂಡ್ಸ್, ಚಪಾತಿ ಹಿಟ್ಟು ಕಲಸಿದ್ಮೇಲೆ ಮತ್ತೆ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಬೇಕು.
ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡಬೇಕಿದು. ಎಲ್ಲ ಕ್ಲೀನಾಗಿ ನಾವು ಹಾಕಿರೋ ಮಸಾಲೆ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಬೇಕಲ್ವಾ, ಅದಕ್ಕೋಸ್ಕರ ಈ ರೀತಿ ಇದನ್ನೊಂದು 5 ನಿಮಿಷ ನೆನೆಯೋದಕ್ಕೆ ಬಿಡೋಣ. ನೋಡಿ ಈಗ ಫ್ರೆಂಡ್ಸ್ 5 ನಿಮಿಷ ಆಗಿದೆ. ಈಗ ತೆಗ್ಯೋಣ. ನೋಡಿ ಈ ರೀತಿ ಚೆನ್ನಾಗಿ ನೆಂದಿದೆ. ಈಗ ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಉಂಡೆ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋಣ. ನೋಡಿ ಈ ರೀತಿ ಮಾಡಿಕೊಂಡು ಈಗ ಲಟ್ಟಿಸ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋದು, ಸ್ಲೋವಾಗಿ ನಿಧಾನಕ್ಕೆ ಲಟ್ಟಿಸಿದ್ರೆ ಚೆನ್ನಾಗಿ ಬರುತ್ತೆ, ಯಾಕಂದರೆ ತುಂಬ ಸ್ಮೂತಾಗಿರುತ್ತೆ, ಅದಕ್ಕೋಸ್ಕರ. ತುಂಬ ಪ್ರೆಸ್ ಮಾಡಬೇಕು ಅನ್ನೋದೇನಿಲ್ಲ, ಈ ರೀತಿ ನಿಧಾನಕ್ಕೆ. ನೀವೆಷ್ಟು ತೆಳು ಬೇಕೋ ಅಷ್ಟು ತೆಳು ಲಟ್ಟಿಸ್ಕೊಬೋದು ಇದನ್ನು. ನೋಡಿ ಈ ರೀತಿ ಎಷ್ಟು ತೆಳು ಬೇಕೋ ಅಷ್ಟು, ಇಷ್ಟ ಆದರೆ ಸಾಕು. ನೋಡಿ ಫ್ರೆಂಡ್ಸ್ ಇಷ್ಟು ತೆಳುವಾಗಿ ಬರುತ್ತೆ. ನೋಡಿ ಎಷ್ಟು ತೆಳು ಬಂದಿದೆ ನೋಡಿ, ಈ ರೀತಿ ತೆಳುವಾಗಿರುತ್ತೆ. ನಾನು ಇನ್ನೊಂದು 2 ಲಟ್ಟಿಸ್ಕೊತೀನಿ. ನೀವು ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ರಿ, ಏನೂ ಆಗಲ್ಲ, ಯಾಕಂದರೆ ಇದರಲ್ಲಿ ಎಣ್ಣೆ ಎಲ್ಲ ಇರೋದ್ರಿಂದ ಚೆನ್ನಾಗಿ ಬರುತ್ತೆ. ಈ ರೀತಿ ತೆಳುವಾಗಿ ಲಟ್ಟಿಸ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ಇದು ಅರಿಯಲ್ಲ, ಚೆನ್ನಾಗಿರುತ್ತೆ, ಮತ್ತು ಹೊರಗಡೆ ತಗೊಂಡೋಗೋದಕ್ಕೂ ನಮಗೆ ಚೆನ್ನಾಗಿರುತ್ತೆ. ನೋಡಿ ಈಗ ಲಟ್ಟಿಸ್ಕೊಂಡಿದ್ದೀನಿ. ಈ ರೀತಿ ಎಲ್ಲದನ್ನೂ ಲಟ್ಟಿಸ್ಕೊಬೋದು ಫ್ರೆಂಡ್ಸ್. ಆದರೆ ಈಗ ಸದ್ಯಕ್ಕೆ 2 ಲಟ್ಟಿಸ್ಕೊಂಡಿದ್ದೀನಿ. ಈಗ ಬೇಸನ್ ಈಗ ಹಂಚಿಟ್ಟಿದ್ದೀನಿ ಫ್ರೆಂಡ್ಸ್. ಅಂದರೆ ಹಂಚು ಕಾಯಲಿ. ಹಂಚು ಕಾದ್ಮೇಲೆ ನಾವು ಇದನ್ನು ಮಾಮೂಲಿ ಚಪಾತಿ ಬೇಯಿಸಿ ತೊಗೊಂಡ್ರೆ ಸಾಕು, ಸೂಪರಾಗಿ ಬರುತ್ತೆ. ಮೇಲೆ ಸ್ವಲ್ಪ ಎಣ್ಣೆನೋ ತುಪ್ಪ ನಿಮ್ಮ ಇಷ್ಟ, ತುಪ್ಪ ಹಾಕ್ಕೊಬೋದು. ನಾವು ಎಣ್ಣೆ ಹಾಕ್ತಾಯಿದ್ದೀನಿ, ನೀವು ತುಪ್ಪನೂ ಹಾಕ್ಕೊಬೋದು, ಸೂಪರಾಗಿರುತ್ತೆ. ಹೊರಗಡೆ ಎಲ್ಲ ಟ್ರಿಪ್ಪಿಗೆ ಹೋದಾಗ ಈ ರೀತಿ ಮಾಡ್ಕೊಂಡು ಹೋದರೆ ಪಲ್ಯ ಚಟ್ನಿ ಅನ್ನೋದು ಏನೂ ಇಲ್ದಂಗೆ ಇದೊಂದಿದ್ರೂ ನಡೆಯುತ್ತೆ ನೋಡಿ. ಈಗ ತವಾ ಕಾದಿದೆ ಫ್ರೆಂಡ್ಸ್, ಹಾಕೋಣ. ಫಸ್ಟಿಗೆ ಚೆನ್ನಾಗಿ 2 ಕಡೆ ಬೇಯಿಸ್ಕೊಂಡು ಆಮೇಲೆ ಎಣ್ಣೆ ಹಾಕಿ ಇದು ಮಾಡೋಕ್ಕೆ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಯಬೇಕದು. ಚೆನ್ನಾಗಿ ಈ ರೀತಿ ಬೆಂದರೆ ನೋಡಿ ಚೆನ್ನಾಗಿದಾಗುತ್ತೆ. ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ತೇಪ್ಲ ಮೇಥಿ, ಅಂದರೆ ಮೆಂತ್ಯ ಸೊಪ್ಪಿನ ತೇಪ್ಲ ಚೆನ್ನಾಗಿ ಬರುತ್ತೆ ನೋಡಿ. ಎಣ್ಣೆ ಹಾಕ್ತಾಯಿದ್ದೀನಿ. ಈ ರೀತಿ 2 ಕಡೆ ಬೇಯಿಸ್ಕೊಬೇಕು ಎಣ್ಣೆ ಹಾಕಿ. ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಸಾಕು, ತುಂಬ ಬೇಯಬೇಕು ಅನ್ನೋದೇನಿಲ್ಲ, ಯಾಕಂದರೆ ನೋಡಿ ಚೆನ್ನಾಗಿ ಬೆಂದಿದೆ. 2 ಕಡೆಯಲ್ಲೂ ಬೇಯಿಸ್ಕೊತಾ ಇದ್ದೀನಲ್ವಾ. ಈಗ ಇನ್ನೊಂದನ್ನು ಬೇಯಿಸ್ಕೊಳ್ಳೋಣ. ನೋಡಿ ಇಷ್ಟ ಆದರೆ ಸಾಕು, ಬೆಂದಿದೆ ಇದು. ಈಗ ಅಷ್ಟನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್, ಎಲ್ಲ ಒಂದೇ ಥರ ಇದೆ, ಚೆನ್ನಾಗಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ಈಗ ಪ್ಲೇಟಿಗೆ ಸರ್ವ್ ಮಾಡೋಣ. ತುಂಬ ಸ್ಮೂತಾಗಿ ಸಾಫ್ಟಾಗಿರುತ್ತೆ. ಇದನ್ನು ಹೊರಗಡೆ ತೊಗೊಂಡೋದ್ರು ಏನು ಚಿಂತೆ ಇಲ್ಲ ನೋಡಿ, ಈ ರೀತಿ ಕಲರ್ಫುಲ್ಲಾಗಿರುತ್ತೆ. ಈಗ ಪ್ಲೇಟಿಂಗ್ ಮಾಡೋಣ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್ ತೇಪ್ಲ ರೆಡಿ ಆಯಿತು. ಅದ್ರ ಜೊತೆಗೆ ಚಟ್ನಿನೂ ಇಟ್ಟಿದ್ದೀನಿ, ಹಾಗೆ ಮೊಸರು ಜೊತೆಗೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್, ಅಂದರೆ ಈ ಥರ ಖಾರದ ಪುಡಿನೂ ಹಾಕೊಬೋದು. ಈ ರೀತಿ ನೋಡಿ ಸೂಪರಾಗಿರುತ್ತೆ. ಈ ರೀತಿ ಮಾಡಿಕೊಂಡು ತಿನ್ಬೋದು. ಇವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಚಟ್ನಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬರೀ ಇದೊಂದೇ ತಿನ್ಬೋದು ಸ್ಮೂತಾಗಿ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ, ಮುದಿಯೆಲ್ಲ ಕಟ್ಟಾಗಲ್ಲ, ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಿದೆ ನೋಡಿ. ಈ ರೀತಿ ಬರುತ್ತೆ, ನೀವು ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ 2 ಥರ ಇದು ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಹೊಸ್ದಾಗಿ ನೋಡೋರಾದರೆ ಬೇಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ಬಾಯ್.